ಅಧ್ಯಾಯ 2 ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು. ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು. ನಮ್ಮ ಸುತ್ತಲೂ ಇರುವ ಕೆಲವು ಜೀವಿಗಳನ್ನು ನಾವು ಬರಿಗಣ್ಣುಗಳಿಂದ ನೋಡಲಾಗುವುದಿಲ್ಲ. ಇವುಗಳನ್ನು ಸೂಕ್ಷ್ಮ ಜೀವಿಗಳು ಅಥವಾ ಸೂಕ್ಷ್ಮಾಣುಗಳು ಎಂದು ಕರೆಯುತ್ತಾರೆ. ಸೂಕ್ಷ್ಮ ಜೀವಿಗಳನ್ನು 4 ಪ್ರಮುಖ ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಅವುಗಳು ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ ಮತ್ತು ಶೈವಲಗಳು. ವೈರಸ್ಗಳು ಸಹ ಆತಿಥೇಯ ಜೀವಿಯ ಕೋಶದೊಳಗೆ ಮಾತ್ರ ಸಂತಾನೋತ್ಪತ್ತಿ ಮಾಡುತ್ತವೆ. ಸೂಕ್ಷ್ಮ ಜೀವಿಗಳು. ನಾವು ಇಲ್ಲಿ 5 ವಿಧದ ಸೂಕ್ಷ್ಮ ಜೀವಿಗಳನ್ನು ಗಮನಿಸಬಹುದು. ಮೊದಲನೇದಾಗಿ ಇದನ್ನು ಪ್ಯಾರಾಮೀಸಿಯಂ ಅಂತ ಕರಿತೀವಿ. ಇದು ಕ್ಲೈಮೋಡೋಮೊನಾಸ್, ಇದು ಸ್ಪೈರೋಗೈರಾ, ಇದು ಯುಗ್ಲಿನಾ ಮತ್ತು ಇದು ಅಮೀಬಾ. ಈ 5 ವಿಧದ ಜೀವಿಗಳು ಸೂಕ್ಷ್ಮ ಜೀವಿಗಳು. ಶೀತ, ಇನ್ಫ್ಲೂಯೆನ್ಸಾ ಅಂದರೆ ಫ್ಲೂ, ಪೋಲಿಯೋ ಮತ್ತು ಸೀತಾಳೆ ಸಿಡುಬು ರೋಗಗಳು ವೈರಸ್ಗಳಿಂದ ಉಂಟಾಗುತ್ತವೆ. ಭೇದಿ, ಮಲೇರಿಯಾಗಳಂತಹ ರೋಗಗಳು ಪ್ರೋಟೋಜೋವಾಗಳಿಂದ ಉಂಟಾಗುತ್ತವೆ. ಟೈಫಾಯ್ಡ್ ಮತ್ತು ಕ್ಷಯ ಅಂದರೆ ಟಿಬಿ ರೋಗಗಳು ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತವೆ. ಸೂಕ್ಷ್ಮ ಜೀವಿಗಳು ಎಲ್ಲಿ ವಾಸಿಸುತ್ತವೆ? ಶೀತ ಪ್ರದೇಶದಿಂದ ಹಿಡಿದು ಬಿಸಿನೀರ ಬುಗ್ಗೆಗಳಲ್ಲಿ ಮತ್ತು ಮರುಭೂಮಿಯಿಂದ ಹಿಡಿದು ಜೌಗು ಪ್ರದೇಶಗಳಂತಹ ಎಲ್ಲ ವಿಧದ ವಾತಾವರಣದಲ್ಲಿ ಸೂಕ್ಷ್ಮ ಜೀವಿಗಳು ಬದುಕಬಲ್ಲವು. ಕೆಲವು ಸೂಕ್ಷ್ಮ ಜೀವಿಗಳು ಇತರ ಜೀವಿಗಳ ಮೇಲೆ ಬೆಳೆಯುತ್ತವೆ ಮತ್ತು ಕೆಲವು ಸ್ವತಂತ್ರವಾಗಿ ಅಸ್ತಿತ್ವದಲ್ಲಿವೆ. ಸ್ನೇಹಿ ಸೂಕ್ಷ್ಮ ಜೀವಿಗಳು. ಸೂಕ್ಷ್ಮ ಜೀವಿಗಳನ್ನು ವಿಭಿನ್ನ ಉದ್ದೇಶಗಳಿಗಾಗಿ ಬಳಸಲಾಗುತ್ತದೆ. ಮೊಸರು, ಬ್ರೆಡ್ ಮತ್ತು ಕೇಕ್ ತಯಾರಿಕೆಗೆ ಅವುಗಳನ್ನು ಬಳಸಲಾಗುತ್ತದೆ. ಬ್ಯಾಕ್ಟೀರಿಯಾಗಳು ಸಾವಯವ ತ್ಯಾಜ್ಯಗಳನ್ನು ಅಂದರೆ ತರಕಾರಿ ಸಿಪ್ಪೆಗಳು, ಪ್ರಾಣಿಗಳ ಅವಶೇಷಗಳು ಮತ್ತು ಮಲ ಇತ್ಯಾದಿ ಹಾನಿಕರವಲ್ಲದ ಮತ್ತು ಬಳಸಬಹುದಾದ ವಸ್ತುಗಳನ್ನಾಗಿ ವಿಘಟಿಸುತ್ತವೆ. ಬ್ಯಾಕ್ಟೀರಿಯಾಗಳು ಸಾವಯವ ತ್ಯಾಜ್ಯಗಳನ್ನು ಹಾನಿಕರವಲ್ಲದ ಮತ್ತು ಬಳಸಬಹುದಾದ ವಸ್ತುಗಳನ್ನಾಗಿ ವಿಘಟನೆಯನ್ನು ಮಾಡುತ್ತವೆ. ಬ್ಯಾಕ್ಟೀರಿಯಾಗಳನ್ನು ಔಷಧಗಳ ತಯಾರಿಕೆಯಲ್ಲೂ ಬಳಸಲಾಗುತ್ತದೆ. ಇವುಗಳು ನೈಟ್ರೋಜನ್ ಅನ್ನು ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದರಿಂದ ಕೃಷಿಯಲ್ಲಿ ಬಳಸುವರು. ಮೊಸರು ಮತ್ತು ಬ್ರೆಡ್ ತಯಾರಿಕೆ. ಮೊಸರು ಹಲವು ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾಗಳನ್ನು ಒಳಗೊಂಡಿದೆ. ಇದು ಹಾಲನ್ನು ಮೊಸರನ್ನಾಗಿ ಪರಿವರ್ತಿಸುತ್ತದೆ. ಬ್ಯಾಕ್ಟೀರಿಯಾವನ್ನು ಗಿಣ್ಣು, ಉಪ್ಪಿನಕಾಯಿ ಮತ್ತು ಇತರ ಅನೇಕ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸುತ್ತಾರೆ. ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂತಹ ಬ್ಯಾಕ್ಟೀರಿಯಾ ಮೊಸರಿನಲ್ಲಿರುತ್ತೆ. ಸೊ ಇದನ್ನು ಹಾಲನ್ನು ಮೊಸರಾಗಿ ಪರಿವರ್ತಿಸಲು ಮತ್ತು ಇದೇ ಬ್ಯಾಕ್ಟೀರಿಯಾವನ್ನು ಗಿಣ್ಣು, ಉಪ್ಪಿನಕಾಯಿ ಮತ್ತು ಅನೇಕ ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ. ಇದು ಲ್ಯಾಕ್ಟೋಬ್ಯಾಸಿಲಸ್ ಅನ್ನುವಂಥ ಬ್ಯಾಕ್ಟೀರಿಯಾ ಮೊಸರಿನಲ್ಲಿರುವಂಥದ್ದು. ಈಸ್ಟ್ ಪುಡಿ ಮಿಶ್ರಣವಾಗಿರುವ ಮೈದಾ ಹಿಟ್ಟು ಯಾವ ರೀತಿಯಾಗಿ ಉಬ್ಬಿರುತ್ತೆ ಅನ್ನುವಂಥ ತೋರಿಸುವಂಥ ಚಿತ್ರ. ಅಕ್ಕಿ ಇಡ್ಲಿ ಮತ್ತು ದೋಸೆ ಹಿಟ್ಟು ಹುದುಗುವಿಕೆಗೆ ಕೂಡ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳು ಸಹಕಾರಿಯಾಗಿವೆ. ಅಕ್ಕಿ ಹಿಟ್ಟು ಮತ್ತು ದೋಸೆ ಹಿಟ್ಟು ಹುದುಗುವಿಕೆ ಆಗಬೇಕಾದ್ರೆ, ಫರ್ಮೆಂಟೇಷನ್ ಆಗಬೇಕಾದ್ರೆ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳು ಸಹಕಾರಿಯಾಗಿವೆ.
ಮೊಸರು ಮತ್ತು ಬ್ರೆಡ್ ತಯಾರಿಕೆ. ಈಸ್ಟ್ ವೇಗವಾಗಿ ಸಂತಾನೋತ್ಪತ್ತಿ ನಡೆಸುತ್ತದೆ ಮತ್ತು ಉಸಿರಾಟದ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಉತ್ಪಾದಿಸುತ್ತದೆ. ಅನಿಲದ ಗುಳ್ಳೆಗಳು ಹಿಟ್ಟಿನಲ್ಲಿ ತುಂಬುತ್ತವೆ ಮತ್ತು ಅದರ ಗಾತ್ರವನ್ನು ಹೆಚ್ಚಿಸುತ್ತವೆ. ಬೇಕಿಂಗ್ ಉದ್ಯಮದಲ್ಲಿ ಬ್ರೆಡ್, ಪೇಸ್ಟ್ರಿ ಮತ್ತು ಕೇಕ್ ತಯಾರಿಸಲು ಈಸ್ಟ್ ಬಳಸುವುದಕ್ಕೆ ಈ ಕ್ರಿಯೆ ಆಧಾರವಾಗಿದೆ. ಚಿತ್ರದಲ್ಲಿ ಗಮನಿಸ್ತಾ ಇರಬಹುದು, ಅನಿಲದ ಗುಳ್ಳೆಗಳು ಯಾವ ರೀತಿಯಾಗಿ ಉತ್ಪತ್ತಿಯಾಗುತ್ತಿವೆ ಅನ್ನುವಂಥದ್ದನ್ನು ಚಿತ್ರದಲ್ಲಿ ಗಮನಿಸಬಹುದು. ಸೂಕ್ಷ್ಮ ಜೀವಿಗಳ ವಾಣಿಜ್ಯ ಬಳಕೆ. ಮದ್ಯ, ವೈನ್ ಮತ್ತು ಅಸಿಟಿಕ್ ಆಮ್ಲ ಅಂದರೆ ವಿನೆಗರ್ ಉತ್ಪಾದನೆಯಲ್ಲಿ ಸೂಕ್ಷ್ಮ ಜೀವಿಗಳನ್ನು ವಾಣಿಜ್ಯಿಕವಾಗಿ ಬಳಸಲಾಗುತ್ತೆ. ಮದ್ಯ, ವೈನ್ ಮತ್ತು ಅಸಿಟಿಕ್ ಆಮ್ಲಗಳ ಉತ್ಪಾದನೆ ಮಾಡಬೇಕಾದ್ರೆ ಸೂಕ್ಷ್ಮ ಜೀವಿಗಳನ್ನು ಬಳಸಲಾಗುತ್ತೆ. ಮದ್ಯ ಮತ್ತು ವೈನ್ನ ವಾಣಿಜ್ಯ ಉತ್ಪಾದನೆ ಉದ್ದೇಶಕ್ಕಾಗಿ ಧಾನ್ಯಗಳಾದ ಬಾರ್ಲಿ, ಗೋಧಿ, ಅಕ್ಕಿ ಮತ್ತು ಹಿಂಡಿದ ಹಣ್ಣಿನ ರಸ ಇತ್ಯಾದಿಗಳಲ್ಲಿರುವ ನೈಸರ್ಗಿಕ ಸಕ್ಕರೆಗಳ ಮೇಲೆ ಈಸ್ಟ್ ಅನ್ನು ಬೆಳೆಸಲಾಗುತ್ತದೆ. ಸಕ್ಕರೆಯು ಈಸ್ಟ್ನಿಂದ ಮದ್ಯವಾಗಿ ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನು ಹುದುಗುವಿಕೆ ಎಂದು ಕರೆಯಲಾಗುತ್ತದೆ. ಹುದುಗುವಿಕೆ ಅಂದರೆ ಸಕ್ಕರೆಯು ಈಸ್ಟ್ನ ಉಪಯೋಗದಿಂದ ಮದ್ಯವಾಗಿ ಅಂದರೆ ಆಲ್ಕೋಹಾಲ್ ಆಗಿ ಪರಿವರ್ತನೆಯಾಗುವ ಪ್ರಕ್ರಿಯೆಯನ್ನು ಹುದುಗುವಿಕೆ ಅಂತ ಕರೀತಾರೆ. ಸೂಕ್ಷ್ಮ ಜೀವಿಗಳ ಔಷಧೀಯ ಬಳಕೆ. ಕೆಲವು ಪ್ರತಿನಿತ್ಯ ನಾವು ಬಳಸುವಂತಹ ಪ್ರತಿಜೈವಿಕ ಮಾತ್ರೆ, ಕ್ಯಾಪ್ಸೂಲ್ ಅಥವಾ ಪೆನ್ಸಿಲಿನ್ ನಂತಹ ಚುಚ್ಚುಮದ್ದುಗಳ ಆಕಾರ ಸೂಕ್ಷ್ಮ ಜೀವಿಗಳೇ ಆಗಿವೆ. ಅಂದರೆ ಪ್ರತಿಜೈವಿಕ ಮಾತ್ರೆ ಅಂದರೆ ಆಂಟಿಬಯೋಟಿಕ್ ಟ್ಯಾಬ್ಲೆಟ್, ಕ್ಯಾಪ್ಸೂಲ್ಗಳು ಅಥವಾ ಪೆನ್ಸಿಲಿನ್ ನಂತಹ ಚುಚ್ಚುಮದ್ದುಗಳನ್ನು ಸೂಕ್ಷ್ಮ ಜೀವಿಗಳನ್ನು ಬಳಸಿಯೇ ತಯಾರಿಸಲಾಗುತ್ತೆ. ಈ ಔಷಧಿಗಳು ರೋಗಕಾರಕ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುತ್ತವೆ ಅಥವಾ ಅವುಗಳ ಬೆಳವಣಿಗೆಯನ್ನು ನಿಲ್ಲಿಸುತ್ತವೆ. ಈ ಔಷಧಿಗಳನ್ನು ಪ್ರತಿಜೈವಿಕಗಳೆಂದು ಕರೆಯಲಾಗುತ್ತದೆ. ಪ್ರತಿಜೈವಿಕ ಅಂದರೆ ಸಾಮಾನ್ಯವಾಗಿ ನಾವು ಆಂಟಿಬಯೋಟಿಕ್ ಅಂತ ಹೆಸರು ಕೇಳಿರ್ತೀವಿ. ಆಂಟಿಬಯೋಟಿಕ್ ಅನ್ನುವಂಥ ಮೆಡಿಸಿನ್ಸ್ಗಳು, ಔಷಧಿಗಳನ್ನು ಸೂಕ್ಷ್ಮ ಜೀವಿಗಳನ್ನು ಬಳಸಿ ತಯಾರಿಸಲಾಗುತ್ತೆ. ಪ್ರತಿಜೈವಿಕಗಳಾದ ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ ಮತ್ತು ಎರಿಥ್ರೊಮೈಸಿನ್ಗಳನ್ನು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ತಯಾರಿಸಲಾಗುತ್ತದೆ. ಆಂಟಿಬಯೋಟಿಕ್ಗಳಾದ ಸ್ಟ್ರೆಪ್ಟೊಮೈಸಿನ್, ಟೆಟ್ರಾಸೈಕ್ಲಿನ್ ಮತ್ತು ಎರಿಥ್ರೊಮೈಸಿನ್ ಈ ಮೂರು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳನ್ನು ಬಳಸಿ ತಯಾರಿಸಲಾಗುವಂಥ ಆಂಟಿಬಯೋಟಿಕ್ ಔಷಧಿಗಳು. ಪ್ರಾಣಿಗಳಲ್ಲಿ ಸೂಕ್ಷ್ಮ ಜೀವಿಯ ಸೋಂಕನ್ನು ತಡೆಯಲು, ಸಸ್ಯಗಳ ರೋಗಗಳನ್ನು ನಿಯಂತ್ರಿಸಲು ಸಹ ಪ್ರತಿಜೈವಿಕಗಳನ್ನು ಬಳಸಲಾಗುತ್ತೆ. ಹಾಗಾದರೆ ಲಸಿಕೆಗಳನ್ನು ಯಾವುದರಿಂದ ತಯಾರಿಸಲಾಗುತ್ತೆ ಮತ್ತು ಲಸಿಕೆಗಳು ಹೇಗೆ ಕೆಲಸ ಮಾಡುತ್ತವೆ ಅನ್ನುವಂಥದ್ದನ್ನು ನೋಡೋಣ. ಲಸಿಕೆ ಹೀಗೆ ಕೆಲಸ ಮಾಡುತ್ತೆ. ದೇಹವನ್ನು ರೋಗಕಾರಕ ಸೂಕ್ಷ್ಮ ಜೀವಿಯು ಪ್ರವೇಶಿಸಿದಾಗ ದೇಹವು ಅದರೊಂದಿಗೆ ಹೋರಾಡಲು ಪ್ರತಿಕಾಯಗಳನ್ನು ಉತ್ಪತ್ತಿ ಮಾಡುತ್ತದೆ. ಅಂದರೆ ರೋಗಕಾರಕ ಸೂಕ್ಷ್ಮ ಜೀವಿಗಳು ನಮ್ಮ ದೇಹವನ್ನು ಪ್ರವೇಶ ಮಾಡಿದಾಗ ದೇಹ ಆ ಸೂಕ್ಷ್ಮ ಜೀವಿಯೊಂದಿಗೆ ಹೋರಾಡಲು ಪ್ರತಿಕಾಯಗಳನ್ನು ನಮ್ಮ ದೇಹವೇ ಉತ್ಪತ್ತಿ ಮಾಡುತ್ತೆ. ಪ್ರತಿಕಾಯಗಳು ದೇಹದಲ್ಲಿ ಉಳಿಯುವುದರಿಂದ ರೋಗಗಳಿಗೆ ಕಾರಣವಾಗುವ ಸೂಕ್ಷ್ಮ ಜೀವಿಗಳಿಂದ ನಮಗೆ ಯಾವಾಗಲೂ ರಕ್ಷಣೆಯನ್ನು ನೀಡುತ್ತವೆ. ಪ್ರತಿಕಾಯಗಳು ಸೂಕ್ಷ್ಮ ಜೀವಿಗಳಿಂದ ನಮಗೆ ರಕ್ಷಣೆಯನ್ನು ನೀಡುತ್ತವೆ. ಕಾಲರಾ, ಕ್ಷಯ, ಸಿಡುಬು ಮತ್ತು ಹೆಪಟೈಟಿಸ್ ಸೇರಿದಂತೆ ಅನೇಕ ರೋಗಗಳನ್ನು ಪ್ರತಿರಕ್ಷಣೆ ಮೂಲಕ ತಡೆಯಬಹುದು. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವುದು. ಕೆಲವು ಬ್ಯಾಕ್ಟೀರಿಯಾಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ವಾತಾವರಣದಿಂದ ನೈಟ್ರೋಜನ್ ಅನ್ನು ಸ್ಥಿರಗೊಳಿಸುತ್ತವೆ.
ಈ ಸೂಕ್ಷ್ಮ ಜೀವಿಗಳನ್ನು ಸಾಮಾನ್ಯವಾಗಿ ಜೈವಿಕ ನೈಟ್ರೋಜನ್ ಸ್ಥಿರೀಕರಣ ನಡೆಸುವ ಜೀವಿಗಳು ಎನ್ನಲಾಗುತ್ತದೆ. ಅಂದರೆ ಕೆಲವು ಬ್ಯಾಕ್ಟೀರಿಯಾಗಳು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಲಿಕ್ಕೆ ವಾತಾವರಣದಿಂದ ನೈಟ್ರೋಜನನ್ನು ಸ್ಥಿರಗೊಳಿಸುತ್ತವೆ, ಸಸ್ಯಗಳು ಹೀರಿಕೊಳ್ಳುವಂತೆ ಮಾಡುತ್ತವೆ. ಈ ಸೂಕ್ಷ್ಮ ಜೀವಿಗಳನ್ನು ಸಾಮಾನ್ಯವಾಗಿ ನೈಟ್ರೋಜನ್ ಸ್ಥಿರೀಕರಣ ಜೀವಿಗಳು ಅಂತ ಕರೆಯಲಾಗುತ್ತೆ. ನೀವು ನೋಡ್ತಾ ಇರ್ಬೋದು, ನೈಟ್ರೋಜನನ್ನು ಸ್ಥಿರೀಕರಿಸುವ ಸೈನೋಬ್ಯಾಕ್ಟೀರಿಯಾ ಅನ್ನುವಂತಹ ಬ್ಯಾಕ್ಟೀರಿಯಾಗಳು ಇವು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ಪರಿಸರವನ್ನು ಸ್ವಚ್ಛಗೊಳಿಸುವುದು. ಸಸ್ಯ ತ್ಯಾಜ್ಯಗಳು, ತರಕಾರಿಗಳು ಮತ್ತು ಹಣ್ಣುಗಳ ತ್ಯಾಜ್ಯವನ್ನು ಒಂದು ಗುಂಡಿಯಲ್ಲಿ ಹಾಕಿ ಸ್ವಲ್ಪ ಕಾಲದ ನಂತರ ಅದು ಕೊಳೆತು ಗೊಬ್ಬರವಾಗಿ ಪರಿವರ್ತನೆಗೊಳ್ಳುತ್ತದೆ. ಏಕೆಂದರೆ ಸೂಕ್ಷ್ಮ ಜೀವಿಗಳು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯವನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸುತ್ತವೆ. ಸೂಕ್ಷ್ಮ ಜೀವಿಗಳು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳ ತ್ಯಾಜ್ಯವನ್ನು ಸರಳ ಪದಾರ್ಥಗಳಾಗಿ ಪರಿವರ್ತನೆಯನ್ನು ಮಾಡುತ್ತವೆ. ಹಾನಿಕಾರಕ ಮತ್ತು ದುರ್ವಾಸನೆಯುಕ್ತ ವಸ್ತುಗಳನ್ನು ವಿಘಟಿಸಲು ಸೂಕ್ಷ್ಮ ಜೀವಿಗಳನ್ನು ಬಳಸುವ ಮೂಲಕ ಪರಿಸರವನ್ನು ಸ್ವಚ್ಛಗೊಳಿಸಬಹುದು. ಈ ರೀತಿ ಸೂಕ್ಷ್ಮ ಜೀವಿಗಳು ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ. ಸ್ವಚ್ಛಗೊಳಿಸುವುದರಲ್ಲೂ ಸೂಕ್ಷ್ಮ ಜೀವಿಗಳ ಪಾತ್ರ ಇದೆ. ಹಾನಿಕರ ಸೂಕ್ಷ್ಮ ಜೀವಿಗಳು. ಕೆಲವು ಸೂಕ್ಷ್ಮ ಜೀವಿಗಳು ಮನುಷ್ಯರಲ್ಲಿ, ಸಸ್ಯಗಳಲ್ಲಿ ಮತ್ತು ಪ್ರಾಣಿಗಳಲ್ಲಿ ರೋಗಗಳನ್ನು ಉಂಟು ಮಾಡುತ್ತವೆ. ರೋಗಗಳನ್ನು ಉಂಟು ಮಾಡುವ ಸೂಕ್ಷ್ಮ ಜೀವಿಗಳನ್ನು ರೋಗಕಾರಕ ಜೀವಿಗಳು ಅಂದರೆ ಪ್ಯಾಥೋಜೆನ್ಸ್ ಎಂದು ಕರೆಯಲಾಗುತ್ತೆ. ಚಿತ್ರದಲ್ಲಿ ಗಮನಿಸಬಹುದು, ರೋಗಗಳನ್ನು ಉಂಟು ಮಾಡುವಂತಹ ಪ್ಯಾಥೋಜೆನ್ಸ್ಗಳಲ್ಲಿ ಜೈವಿಕ ಮತ್ತು ಅಜೈವಿಕವಾದಂತಹ ಸೂಕ್ಷ್ಮ ಜೀವಿಗಳನ್ನು ನೋಡಬಹುದು. ಇಲ್ಲಿ ಜೈವಿಕವಾಗಿರುವಂತಹ ಪ್ಯಾರಾಸೈಟ್ಸ್, ಪ್ರೋಟೋಜೋವಾ, ಫಂಜೈ, ಪ್ರೊಕ್ಯಾರಿಯೋಟ್. ಹಾಗೆ ಅಜೈವಿಕವಾಗಿರುವಂತಹ ಪ್ರಿಯಾನ್ ಮತ್ತು ವೈರಸ್. ಮಾನವರಲ್ಲಿ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮ ಜೀವಿಗಳು. ನಾವು ಉಸಿರಾಡುವ ಗಾಳಿಯ ಮೂಲಕ, ಕುಡಿಯುವ ನೀರಿನ ಮೂಲಕ ಅಥವಾ ತಿನ್ನುವ ಆಹಾರದ ಮೂಲಕ ರೋಗಕಾರಕ ಜೀವಿಗಳು ನಮ್ಮ ದೇಹವನ್ನು ಪ್ರವೇಶಿಸುತ್ತವೆ. ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು, ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಹರಡುವ ಸೂಕ್ಷ್ಮ ಜೀವಿ ಕಾಯಿಲೆಗಳಿಗೆ ಸಂಪರ್ಕದಿಂದ ಹರಡುವ ರೋಗಗಳು ಎನ್ನಲಾಗುತ್ತದೆ. ಸಂಪರ್ಕದಿಂದ ಹರಡುವ ರೋಗಗಳು ಅಂತಂದ್ರೆ ಏನು? ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು, ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಸೂಕ್ಷ್ಮ ಜೀವಿಗಳು ಕಾಯಿಲೆಯನ್ನು ಹರಡಿದರೆ ಅವು ಸಂಪರ್ಕದಿಂದ ಹರಡುವ ರೋಗಗಳು. ಉದಾಹರಣೆಗೆ, ಸಂಪರ್ಕದಿಂದ ಹರಡುವ ರೋಗಗಳಿಗೆ ಉದಾಹರಣೆ ಕಾಲರಾ, ಸಾಮಾನ್ಯ ಶೀತ, ಚಿಕನ್ ಪಾಕ್ಸ್ ಅಂದರೆ ಸೀತಾಳೆ ಸಿಡುಬು ಮತ್ತು ಕ್ಷಯರೋಗಗಳು. ರೋಗ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳಿಗೆ ವಾಹಕಗಳಂತೆ ವರ್ತಿಸುವ ಕೆಲವು ಕೀಟಗಳು ಮತ್ತು ಪ್ರಾಣಿಗಳಿವೆ. ನೊಣ ಅಂತಹ ಒಂದು ವಾಹಕ. ಅಂದರೆ ಮಾನವರಲ್ಲಿ ರೋಗ ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿಗಳಿಗೆ ಇವು ವಾಹಕಗಳಂತೆ ವರ್ತಿಸುವ ಪ್ರಾಣಿಗಳು. ಉದಾಹರಣೆ ನೋಡೋಣ. ಹೊಲಸು ಮತ್ತು ಪ್ರಾಣಿಗಳ ತ್ಯಾಜ್ಯದ ಮೇಲೆ ನೊಣಗಳು ಕುಳಿತುಕೊಳ್ಳುತ್ತವೆ. ರೋಗಾಣುಗಳು ಅವುಗಳ ದೇಹಕ್ಕೆ ಅಂಟಿಕೊಳ್ಳುತ್ತವೆ. ತೆರೆದಿಟ್ಟ ಆಹಾರದ ಮೇಲೆ ಈ ನೊಣಗಳು ಕುಳಿತಾಗ ರೋಗಕಾರಕ ಜೀವಿಗಳು ಅವುಗಳನ್ನು ವರ್ಗಾಯಿಸಬಹುದು. ಅಂದರೆ ಹೊಲಸು ಅಥವಾ ತ್ಯಾಜ್ಯದ ಮೇಲೆ ನೊಣಗಳು ಕುಳಿತಾಗ ರೋಗಾಣುಗಳು ನೊಣಗಳ ದೇಹಕ್ಕೆ ಅಂಟಿಕೊಳ್ಳುತ್ತೆ. ಇದು ತೆರೆದಿಟ್ಟ ಆಹಾರದ ಮೇಲೆ ಬಂದು ಅದೇ ನೊಣಗಳು ಕುಳಿತಾಗ ರೋಗಕಾರಕ ಜೀವಿಗಳನ್ನು ಆ ನೊಣ ಆ ಆಹಾರಕ್ಕೆ ವರ್ಗಾವಣೆಯನ್ನು ಮಾಡುತ್ತೆ. ಈ ರೀತಿ ರೋಗ ತರುವಂತಹ ಒಂದು ಸೂಕ್ಷ್ಮ ಜೀವಿಗಳಿಗೆ ಈ ನೊಣ ವಾಹಕದಂತೆ ವರ್ತಿಸುತ್ತದೆ.
ಮಲೇರಿಯಾ ಉಂಟು ಮಾಡುವ ಪರೋಪಜೀವಿ ಪ್ಲಾಸ್ಮೋಡಿಯಂ ಅನ್ನು ಒಯ್ಯುವ ಅನಾಫಿಲಿಸ್ ಎಂಬ ಹೆಣ್ಣು ಸೊಳ್ಳೆಯು ವಾಹಕಗಳಿಗೆ ಇನ್ನೊಂದು ಉದಾಹರಣೆಯಾಗಿದೆ. ಮಲೇರಿಯಾವನ್ನು ಉಂಟು ಮಾಡುವಂತಹ ಪರೋಪಜೀವಿ ಯಾವುದು? ಪ್ಲಾಸ್ಮೋಡಿಯಂ. ನೇರವಾಗಿ ಪ್ಲಾಸ್ಮೋಡಿಯಂ ದೇಹಕ್ಕೆ ಬರೋದಿಲ್ಲ, ಅದನ್ನು ಅನಾಫಿಲಿಸ್ ಎನ್ನುವಂಥ ಒಂದು ಹೆಣ್ಣು ಸೊಳ್ಳೆ ಆ ಪ್ಲಾಸ್ಮೋಡಿಯಂ ಅನ್ನು ಮಾನವರ ದೇಹಕ್ಕೆ ವರ್ಗಾವಣೆ ಮಾಡುತ್ತೆ. ಅದಕ್ಕೆ ವಾಹಕ ಅಂತ ಕರಿತೀವಿ. ಹೆಣ್ಣು ಈಡಿಸ್ ಸೊಳ್ಳೆಯು ಡೆಂಗ್ಯೂ ವೈರಸ್ನ ವಾಹಕವಾಗಿದೆ. ಎಲ್ಲ ಸೊಳ್ಳೆಗಳು ನಿಂತ ನೀರಿನ ಮೇಲೆ ಸಂತಾನೋತ್ಪತ್ತಿ ನಡೆಸುತ್ತವೆ. ಆದ್ದರಿಂದ ಕೂಲರ್ಗಳಲ್ಲಿ, ಟೈರ್ಗಳಲ್ಲಿ, ಹೂಕುಂಡಗಳಲ್ಲಿ ಇತ್ಯಾದಿಗಳಲ್ಲಿ ಎಲ್ಲಿಯೂ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು. ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸ್ವಚ್ಛ ಮತ್ತು ಶುಷ್ಕವಾಗಿರಿಸಿಕೊಳ್ಳುವುದರ ಮೂಲಕ ಸೊಳ್ಳೆಗಳು ಸಂತಾನೋತ್ಪತ್ತಿ ನಡೆಸದಂತೆ ನಾವು ತಡೆಯಬಹುದು. ಮಾನವರಲ್ಲಿ ರೋಗಕ್ಕೆ ಕಾರಣವಾಗುವ ಸೂಕ್ಷ್ಮ ಜೀವಿಗಳು. ರೋಗದ ಹೆಸರು ಕ್ಷಯ. ಉಂಟು ಮಾಡುವಂತಹ ಸೂಕ್ಷ್ಮ ಜೀವಿ ಬ್ಯಾಕ್ಟೀರಿಯಾ. ರೋಗ ಹರಡುವ ಮಾರ್ಗ ಗಾಳಿ. ರೋಗ ನಿಯಂತ್ರಣ ಕ್ರಮಗಳು ರೋಗಿಯನ್ನು ಸಂಪೂರ್ಣವಾಗಿ ಪ್ರತ್ಯೇಕವಾಗಿರಿಸುವುದು, ರೋಗಿಗೆ ಸೇರಿದ ವಸ್ತುಗಳನ್ನು ಇತರರಿಂದ ದೂರ ಇರಿಸುವುದು, ಸೂಕ್ತ ವಯಸ್ಸಿಗೆ ಲಸಿಕೆ ನೀಡುವುದು. ಹಾಗೆ ದಡಾರ್ ವೈರಸ್ ನಿಂದ ಬರುವಂತಹ ರೋಗ, ಇದು ಹರಡುವ ಮಾರ್ಗ ಗಾಳಿ. ಸೀತಾಳೆ ಸಿಡುಬು, ಇದು ವೈರಸ್ನಿಂದ ಉಂಟಾಗುವಂತಹ ರೋಗ. ಇದು ರೋಗ ಹರಡುವ ಮಾರ್ಗ ಗಾಳಿ ಅಥವಾ ಸಂಪರ್ಕದಿಂದ. ಪೋಲಿಯೋ ಉಂಟು ಮಾಡುವ ಸೂಕ್ಷ್ಮಜೀವಿ ವೈರಸ್. ಇದು ರೋಗ ಹರಡುವ ಮಾರ್ಗ ಗಾಳಿ ಅಥವಾ ನೀರು. ರೋಗ ಕಾಲರಾ, ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ರೋಗ. ಹರಡುವ ಮಾರ್ಗ ನೀರು ಮತ್ತು ಆಹಾರ. ವಿಷಮಶೀತ ಜ್ವರ, ಇದು ಉಂಟು ಮಾಡುವಂತಹ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾ. ಇದು ಹರಡುವ ವಿಧಾನ ನೀರಿನಿಂದ ಉಂಟಾಗುತ್ತೆ. ಇನ್ನು ಪರಿಹಾರ ಎನ್ನುವುದು ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಮತ್ತು ಒಳ್ಳೆಯ ಶೌಚ ಪದ್ಧತಿಯನ್ನು ರೂಢಿಸಿಕೊಳ್ಳುವುದು, ಸೂಕ್ತವಾಗಿ ಬೇಯಿಸಿದ ಆಹಾರ ಮತ್ತು ಕುದಿಸಿ ಆರಿಸಿದ ಕುಡಿಯುವ ನೀರನ್ನು ಸೇವಿಸುವುದು, ಲಸಿಕೆ ತೆಗೆದುಕೊಳ್ಳುವುದು ಅಂದರೆ ಪ್ರತಿರಕ್ಷಣೆಯನ್ನು ಪಡೆದುಕೊಳ್ಳುವುದು ಅಂತ. ಇನ್ನು ರೋಗದ ಹೆಸರು ಹೆಪಟೈಟಿಸ್ ಎ. ಉಂಟು ಮಾಡುವ ಜೀವಿ ವೈರಸ್. ಹರಡುವ ಮಾರ್ಗ ನೀರು. ಕುದಿಸಿ ಆರಿಸಿದ ನೀರನ್ನು ಕುಡಿಯುವುದರಿಂದ, ಲಸಿಕೆಯನ್ನು ತೆಗೆದುಕೊಳ್ಳುವುದರಿಂದ ಹೆಪಟೈಟಿಸ್ ಎ ರೋಗದಿಂದ ನಾವು ಮುಕ್ತಿಯನ್ನು ಪಡೆಯಬಹುದು. ಇನ್ನು ರೋಗದ ಹೆಸರು ಮಲೇರಿಯಾ. ಉಂಟು ಮಾಡುವ ಜೀವಿ ಪ್ರೋಟೋಜೋವಾ, ಸೊಳ್ಳೆ. ಇದನ್ನು ಉಂಟು ಮಾಡುವಂತಹ ವಿಧಾನ ಸೊಳ್ಳೆಯಿಂದ ಬರುವಂಥದ್ದು. ಸೊಳ್ಳೆ ಪರದೆ ಮತ್ತು ಸೊಳ್ಳೆ ವಿಕರ್ಷಕಗಳನ್ನು ಬಳಸುವುದು, ಕೀಟನಾಶಕಗಳನ್ನು ಸಿಂಪಡಿಸುವುದು ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನೀರು ನಿಲ್ಲದಂತೆ ನೋಡಿಕೊಳ್ಳುವುದರ ಮೂಲಕ ಸೊಳ್ಳೆಗಳ ಸಂತಾನೋತ್ಪತ್ತಿಯನ್ನು ನಿಯಂತ್ರಿಸಬಹುದು. ಅಂಥ್ರಾಕ್ಸ್ ಇದೊಂದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಮಾನವ ಮತ್ತು ಜಾನುವಾರುಗಳಿಗೆ ತಗುಲುವಂತಹ ಭಯಾನಕವಾದ ರೋಗ. ಅಂಥ್ರಾಕ್ಸ್ ಇದು ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ರೋಗ. ಇದು ಮಾನವರಿಗೂ ಉಂಟಾಗಬಹುದು ಮತ್ತು ಜಾನುವಾರುಗಳಿಗೂ ಸಹಿತ ಈ ರೋಗ ತಗುಲಬಹುದು. ಜಾನುವಾರುಗಳಿಗೆ ತಗುಲುವ ಕಾಲು ಮತ್ತು ಬಾಯಿ ರೋಗವು ಒಂದು ವೈರಸ್ನಿಂದ ಉಂಟಾಗುತ್ತದೆ. ಪ್ರಾಣಿಗಳಿಗೆ ರೋಗ ಉಂಟು ಮಾಡುವ ಸೂಕ್ಷ್ಮಜೀವಿಗಳು. ಒಂದು ಕಡೆ ಸಸ್ಯ ರೋಗಗಳ ಹೆಸರನ್ನು ಕೊಟ್ಟಿದ್ದಾರೆ.
ಸೂಕ್ಷ್ಮ ಜೀವಿಗಳನ್ನು ಕೊಟ್ಟಿದ್ದಾರೆ ಮತ್ತು ರೋಗ ಹರಡುವ ಮಾರ್ಗಗಳನ್ನು ಕೊಟ್ಟಿದ್ದಾರೆ. ಮೊದಲನೇದಾಗಿ ಸಿಟ್ರಸ್ ಕ್ಯಾಂಕರ್ ಅನ್ನುವಂತಹ ರೋಗ, ಇದನ್ನು ಉಂಟು ಮಾಡುವಂತಹ ಸೂಕ್ಷ್ಮಜೀವಿ ಬ್ಯಾಕ್ಟೀರಿಯಾ, ರೋಗ ಹರಡುವ ಮಾರ್ಗ ಗಾಳಿ ಮೂಲಕ. ಇನ್ನು ಎರಡನೇದಾಗಿ ಗೋಧಿಯ ತುಕ್ಕು ರೋಗ, ಇದನ್ನು ಉಂಟು ಮಾಡುವಂಥ ಸೂಕ್ಷ್ಮಜೀವಿ ಶಿಲೀಂಧ್ರ, ರೋಗ ಹರಡುವ ಮಾರ್ಗ ಗಾಳಿ ಮತ್ತು ಬೀಜಗಳ ಮೂಲಕ. ಇನ್ನು ಮೂರನೇದಾಗಿ ಬೆಂಡೆಗಿಡದ ಹಳದಿ ನಾಳ ಮೊಸಾಯಿಕ್ ರೋಗ, ಉಂಟು ಮಾಡುವಂತಹ ಸೂಕ್ಷ್ಮಜೀವಿ ವೈರಸ್ ಮತ್ತು ರೋಗ ಹರಡುವ ಮಾರ್ಗ ಕೀಟ. ಆಹಾರ ವಿಷಮಯವಾಗುವಿಕೆ. ಕೆಲವು ಸೂಕ್ಷ್ಮಜೀವಿಗಳಿಂದಾಗಿ ಹಾಳಾದ ಆಹಾರದ ಸೇವನೆಯಿಂದ ಆಹಾರ ವಿಷಮಯ ಎಂಬ ಪರಿಸ್ಥಿತಿ ಉಂಟಾಗುತ್ತದೆ. ನಮ್ಮ ಆಹಾರದ ಮೇಲೆ ಬೆಳೆಯುವ ಸೂಕ್ಷ್ಮಜೀವಿಗಳು ಕೆಲವೊಮ್ಮೆ ವಿಷಕಾರಿ ಪದಾರ್ಥಗಳನ್ನು ಉತ್ಪಾದಿಸುತ್ತವೆ. ಇದಕ್ಕೆ ಆಹಾರ ವಿಷಮಯವಾಗುವಿಕೆ ಅಂತ ಕರೀತಾರೆ. ಆಹಾರ ಸಂರಕ್ಷಣೆ. ಮನೆಗಳಲ್ಲಿ ಆಹಾರವನ್ನು ಸಂರಕ್ಷಿಸುವ ಸಾಮಾನ್ಯ ವಿಧಾನಗಳು, ಮೊದಲನೇದಾಗಿ ರಾಸಾಯನಿಕ ವಿಧಾನ, ಅಂದರೆ ಉಪ್ಪು ಮತ್ತು ಖಾದ್ಯ ತೈಲಗಳು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಸಾಮಾನ್ಯವಾಗಿ ಬಳಸುವ ರಾಸಾಯನಿಕಗಳಾಗಿವೆ. ಉಪ್ಪು ಮತ್ತು ಖಾದ್ಯ ತೈಲಗಳು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಬಳಸುವಂತಹ ರಾಸಾಯನಿಕಗಳು. ಆದ್ದರಿಂದ ಅವುಗಳನ್ನು ಸಂರಕ್ಷಕಗಳು ಅಂತ ಕರಿತೀವಿ. ಸಂರಕ್ಷಕಗಳು ಅಂತಂದರೆ ಏನು? ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟಲು ಬಳಸುವಂತಹ ರಾಸಾಯನಿಕ ವಸ್ತುಗಳೇ ಸಂರಕ್ಷಕಗಳು. ಸೋಡಿಯಂ ಬೆಂಜೋಯೇಟ್ ಮತ್ತು ಸೋಡಿಯಂ ಮೆಟಾಬೈಸಲ್ಫೇಟ್ಗಳು ರೂಢಿಯಲ್ಲಿರುವ ಸಂರಕ್ಷಕಗಳಾಗಿವೆ. ಇವುಗಳು ಜಾಮ್ ಮತ್ತು ಹಣ್ಣಿನ ರಸಗಳ ಹಾಳಾಗುವಿಕೆಯನ್ನು ತಡೆಗಟ್ಟಲು ಸಹ ಬಳಕೆಯಲ್ಲಿವೆ. ಚಿತ್ರದಲ್ಲಿ ಗಮನಿಸಿ. ಸಾಮಾನ್ಯವಾಗಿ ಬಳಸುವಂತಹ ಉಪ್ಪು, ಎರಡನೇದಾಗಿ ಖಾದ್ಯ ತೈಲ, ಮೂರನೇದಾಗಿ ಜಾಮ್ ಮತ್ತು ನಾಲ್ಕನೇದಾಗಿ ಹಣ್ಣಿನ ರಸಗಳು. ಇವುಗಳ ಹಾಳಾಗುವಿಕೆಯನ್ನು, ಜಾಮ್ ಮತ್ತು ಹಣ್ಣಿನ ರಸಗಳ ಹಾಳಾಗುವಿಕೆಯನ್ನು ತಡೆಗಟ್ಟಲು ಸೋಡಿಯಂ ಬೆಂಜೋಯೇಟ್ ಮತ್ತು ಸೋಡಿಯಂ ಮೆಟಾಬೈಸಲ್ಫೇಟ್ಗಳನ್ನು ಸಂರಕ್ಷಕಗಳಾಗಿ ಬಳಸ್ತೇವೆ. ಆಹಾರವನ್ನು ಸಂರಕ್ಷಿಸಬೇಕಾದರೆ ಸಾಮಾನ್ಯವಾಗಿ ಬಳಸುವಂಥ ಉಪ್ಪು ಮತ್ತು ಖಾದ್ಯ ತೈಲಗಳನ್ನು ಸಂರಕ್ಷಕಗಳಾಗಿ ಬಳಸ್ತೇವೆ. ಅಡುಗೆ ಉಪ್ಪಿನಿಂದ ಸಂರಕ್ಷಣೆ. ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟಲು ಮಾಂಸ ಮತ್ತು ಮೀನನ್ನು ಶುಷ್ಕ ಉಪ್ಪಿನಿಂದ ಸಂಸ್ಕರಿಸಲಾಗುತ್ತದೆ. ನೆಲ್ಲಿಕಾಯಿ, ಮಾವಿನಕಾಯಿ, ಹುಣಸೆಹಣ್ಣು ಇತ್ಯಾದಿಗಳನ್ನು ಸಂರಕ್ಷಿಸಲು ಸಹ ಉಪ್ಪನ್ನು ಹೆಚ್ಚುವ ವಿಧಾನವು ಬಳಕೆಯಾಗುತ್ತಿದೆ. ನೆಲ್ಲಿಕಾಯಿ, ಮಾವಿನಕಾಯಿ, ಹುಣಸೆಹಣ್ಣು ಇತ್ಯಾದಿಗಳನ್ನು ಸಂರಕ್ಷಿಸಬೇಕಾದರೆ ಅವುಗಳಿಗೆ ಉಪ್ಪನ್ನು ಹಚ್ಚಿ ಇಡಲಾಗುತ್ತೆ. ಇದರಿಂದ ಆಹಾರವನ್ನು ನಾವು ಸಂರಕ್ಷಣೆ ಮಾಡಬಹುದು ಅಂತ. ಬಹಳ ದಿನಗಳವರೆಗೆ ಸೂಕ್ಷ್ಮಜೀವಿಗಳಿಂದ ಸಂರಕ್ಷಣೆಯನ್ನು ಮಾಡಬಹುದು. ಸಕ್ಕರೆಯಿಂದ ಸಂರಕ್ಷಣೆ. ಜಾಮ್, ಜೆಲ್ಲಿ ಮತ್ತು ಹಣ್ಣಿನ ರಸಗಳು ಸಕ್ಕರೆಯಿಂದ ಸಂರಕ್ಷಿಸಲ್ಪಡುತ್ತವೆ. ಸಕ್ಕರೆಯು ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡುವುದರ ಮೂಲಕ ಆಹಾರವನ್ನು ಹಾಳು ಮಾಡುವ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ. ಸಕ್ಕರೆ ಏನು ಮಾಡುತ್ತೆ? ಸಕ್ಕರೆ ತೇವಾಂಶದ ಪ್ರಮಾಣವನ್ನು ಕಡಿಮೆ ಮಾಡಿ ಆಹಾರವನ್ನು ಹಾಳು ಮಾಡುವ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನೇ ತಡೆಗಟ್ಟುವುದರಿಂದ ಬ್ಯಾಕ್ಟೀರಿಯಾಗಳು ಬೆಳವಣಿಗೆ ಆಗೋದಿಲ್ಲ. ಹಾಗಾಗಿ ಆಹಾರ ಸಂರಕ್ಷಣೆ ಆಗುತ್ತೆ ಸಕ್ಕರೆಯಿಂದ. ಎಣ್ಣೆ ಮತ್ತು ವಿನೆಗರ್ಗಳಿಂದ ಸಂರಕ್ಷಣೆ. ಎಣ್ಣೆ ಮತ್ತು ವಿನೆಗರ್ಗಳ ಬಳಕೆಯು ಉಪ್ಪಿನಕಾಯಿಯ ಕೆಡುವಿಕೆಯನ್ನು ತಪ್ಪಿಸುತ್ತದೆ, ಏಕೆಂದರೆ ಆ ರೀತಿಯ ಪರಿಸರದಲ್ಲಿ ಬ್ಯಾಕ್ಟೀರಿಯಾ ಬದುಕುವುದಿಲ್ಲ. ಉಪ್ಪಿನಕಾಯಿ ಕೆಡುವಿಕೆ ತಪ್ಪಿಸಬೇಕಾಗಿದ್ದರೆ ಎಣ್ಣೆ ಮತ್ತು ವಿನೆಗರ್ಗಳನ್ನು ಬಳಸ್ತೇವೆ. ಯಾಕಂದರೆ ಎಣ್ಣೆ ಮತ್ತು ವಿನೆಗರ್ಗಳ ಪರಿಸರದಲ್ಲಿ ಬ್ಯಾಕ್ಟೀರಿಯಾ ಬದುಕೋದಿಲ್ಲ. ಉಪ್ಪಿನಕಾಯಿಯ ಚಿತ್ರ.
ತರಕಾರಿಗಳು, ಹಣ್ಣುಗಳು, ಮೀನು ಮತ್ತು ಮಾಂಸಗಳನ್ನು ಈ ವಿಧಾನದಿಂದ ಸಂರಕ್ಷಿಸಲಾಗುತ್ತದೆ. ಎಣ್ಣೆ ಮತ್ತು ವಿನೆಗರ್ಗಳಿಂದ ಸಂರಕ್ಷಣೆ ಮಾಡುವಂತಹ ಆಹಾರ ಪದಾರ್ಥಗಳು ಯಾವುವು ಅಂತಂದರೆ ತರಕಾರಿಗಳು, ಹಣ್ಣುಗಳು, ಮೀನು ಮತ್ತು ಮಾಂಸ. ಶಾಖ ಮತ್ತು ತಂಪು ವಿಧಾನ. ಹಾಲನ್ನು ಕುದಿಸುವುದರಿಂದಾಗಿ ಅನೇಕ ಸೂಕ್ಷ್ಮಜೀವಿಗಳು ನಾಶವಾಗುತ್ತವೆ. ಆಹಾರವನ್ನು ರೆಫ್ರಿಜರೇಟರ್ಗಳಲ್ಲಿ ಇಡುತ್ತೇವೆ. ಕಡಿಮೆ ತಾಪವು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ. ಆಹಾರವನ್ನು ಫ್ರಿಜ್ನಲ್ಲಿ ಇಡಲು ಕಾರಣವೇನೆಂದರೆ ಕಡಿಮೆ ತಾಪವು ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ. ಹಾಲನ್ನು ಸುಮಾರು 70 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ 15ರಿಂದ 30 ನಿಮಿಷಗಳ ಕಾಲ ಕಾಸಿ ತಕ್ಷಣ ತಂಪುಗೊಳಿಸಿ ಶೇಖರಿಸಲಾಗುತ್ತದೆ. ಈ ವಿಧಾನವನ್ನು ಆವಿಷ್ಕರಿಸಿದವರು ಲೂಯಿಸ್ ಪಾಶ್ಚರ್. ಹಾಗಾಗಿ ಇದನ್ನು ಪಾಶ್ಚರೀಕರಣ ಅಂತ ಕರಿತೇವೆ. ಪಾಶ್ಚರೀಕರಣ ಅಂತಂದ್ರೇನು? ಹಾಲನ್ನು ಸುಮಾರು 70 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ 15ರಿಂದ 30 ನಿಮಿಷಗಳ ಕಾಲ ಕಾಸಿ ತಕ್ಷಣ ತಂಪುಗೊಳಿಸಿ ಶೇಖರಿಸುವ ವಿಧಾನ. ಈ ರೀತಿ ಮಾಡುವುದರಿಂದ ಇದು ಸೂಕ್ಷ್ಮ ಜೀವಿಗಳ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ. ಸಂಗ್ರಹಣೆ ಮತ್ತು ಪೊಟ್ಟಣ ಕಟ್ಟುವಿಕೆ. ಸೂಕ್ಷ್ಮ ಜೀವಿಗಳ ದಾಳಿಯನ್ನು ತಪ್ಪಿಸುವ ಸಲುವಾಗಿ ಇತ್ತೀಚಿನ ದಿನಗಳಲ್ಲಿ ಒಣ ಹಣ್ಣುಗಳು ಮತ್ತು ತರಕಾರಿಗಳನ್ನು ಸಹ ಗಾಳಿ ಆಡದಂತೆ ಮೋಹರು ಮಾಡಿದ ಪಟ್ಟಣಗಳಲ್ಲಿ ಮಾರಲಾಗುತ್ತದೆ. ಅಂದರೆ ಸೂಕ್ಷ್ಮ ಜೀವಿಗಳ ದಾಳಿಯನ್ನು ತಪ್ಪಿಸಲಿಕ್ಕೆ ಒಣ ಹಣ್ಣುಗಳನ್ನು ಅಂದರೆ ಡ್ರೈ ಫ್ರೂಟ್ಸನ್ನು ಮತ್ತು ವೆಜಿಟೇಬಲ್ಸ್ ತರಕಾರಿಗಳನ್ನು ಗಾಳಿ ಆಡದಂತೆ ಪ್ಯಾಕ್ ಮಾಡಿರುವಂತಹ ಪೊಟ್ಟಣಗಳಲ್ಲಿ ಮಾರಲಾಗುತ್ತದೆ. ಡ್ರೈ ಫ್ರೂಟ್ಸ್ ಅವುಗಳನ್ನು ಪಾಕೆಟ್ಗಳಲ್ಲಿ ಮಾರಲಾಗುವಂಥದ್ದು. ಇದರಿಂದ ಸಹಿತ ಸೂಕ್ಷ್ಮಜೀವಿ ತಾಳೆಯನ್ನು ತಡೆಗಟ್ಟಿ ಆ ಆಹಾರ ಪದಾರ್ಥಗಳನ್ನು ಪೊಟ್ಟಣ ಕಟ್ಟುವಿಕೆಯ ಮೂಲಕ ಬಹಳ ದಿನಗಳವರೆಗೆ ಕೆಡದಂತೆ ಸಂಗ್ರಹಿಸಬಹುದು. ನೈಟ್ರೋಜನ್ ಸ್ಥಿರೀಕರಣ. ರೈಜೋಬಿಯಂ ಎಂಬ ಬ್ಯಾಕ್ಟೀರಿಯಾ ಲೆಗ್ಯೂಮ್ ಜಾತಿಗೆ ಸೇರಿದ ಸಸ್ಯಗಳಲ್ಲಿದ್ದು ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಪಾಲ್ಗೊಳ್ಳುತ್ತವೆ. ರೈಜೋಬಿಯಂ ಬೀನ್ಸ್ ಮತ್ತು ಬಟಾಣಿಗಳಂತಹ ಲೆಗ್ಯೂಮ್ ಜಾತಿಗೆ ಸೇರಿದ ಸಸ್ಯಗಳೊಂದಿಗೆ ಸಹಜೀವನ ಸಂಬಂಧವನ್ನು ಹೊಂದಿದ್ದು ಅವುಗಳ ಬೇರಿನ ಗಂಟುಗಳಲ್ಲಿ ವಾಸಿಸುತ್ತವೆ. ಕೆಲವೊಮ್ಮೆ ಮಿಂಚುವಿಕೆ ಕ್ರಿಯೆಯ ಮೂಲಕ ನೈಟ್ರೋಜನ್ ಸ್ಥಿರೀಕರಣ ಉಂಟಾಗುತ್ತದೆ. ನೈಟ್ರೋಜನ್ ಸ್ಥಿರೀಕರಣ ಮಿಂಚಿನ ಮೂಲಕ ಉಂಟಾಗುವಂತಹ ಚಿತ್ರ. ನೈಟ್ರೋಜನ್ ಚಕ್ರ. ನಮ್ಮ ವಾತಾವರಣವು 78% ನೈಟ್ರೋಜನ್ ಹೊಂದಿದೆ. ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಸಸ್ಯ ಮತ್ತು ಪ್ರಾಣಿಗಳು ನೇರವಾಗಿ ತೆಗೆದುಕೊಳ್ಳಲಾಗುವುದಿಲ್ಲ. ಮಣ್ಣಿನಲ್ಲಿರುವ ಕೆಲವು ನಿರ್ದಿಷ್ಟ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲಗಳು ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಸ್ಥಿರೀಕರಿಸಿ ನೈಟ್ರೋಜನ್ ಸಂಯುಕ್ತಗಳಾಗಿ ಪರಿವರ್ತಿಸುತ್ತವೆ. ಅಂದರೆ ಸಸ್ಯ ಮತ್ತು ಪ್ರಾಣಿಗಳು ನೇರವಾಗಿ ನೈಟ್ರೋಜನ್ ಅನ್ನು ತೆಗೆದುಕೊಳ್ಳಲಾಗುವುದಿಲ್ಲ. ಹಾಗಾಗಿ ಕೆಲವು ಬ್ಯಾಕ್ಟೀರಿಯಾ ಮತ್ತು ಶೈವಲಗಳು ಮಣ್ಣಿನಲ್ಲಿರುವಂಥವು ನೈಟ್ರೋಜನ್ ಅನ್ನು ಸ್ಥಿರೀಕರಿಸಿ ಸಂಯುಕ್ತಗಳಾಗಿ ಪರಿವರ್ತನೆಯನ್ನು ಮಾಡ್ತವೆ. ನಂತರ ನೈಟ್ರೋಜನ್ ಸಸ್ಯ ಪ್ರೋಟೀನ್ಗಳು ಹಾಗೂ ಇತರ ಸಂಯುಕ್ತಗಳ ಸಂಶ್ಲೇಷಣೆಯಲ್ಲಿ ಬಳಕೆಯಾಗುತ್ತದೆ. ಇದು ನೈಟ್ರೋಜನ್ ಚಕ್ರ. ಪ್ರಾಣಿಗಳು ಮತ್ತು ಸಸ್ಯಗಳು ಸತ್ತಾಗ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಸಸ್ಯಗಳು ಬಳಸುವ ನೈಟ್ರೋಜನ್ ಯುಕ್ತ ಸಂಯುಕ್ತಗಳಾಗಿ ಪರಿವರ್ತಿಸುತ್ತವೆ. ಅಂದರೆ ಪ್ರಾಣಿಗಳು ಅಥವಾ ಸಸ್ಯಗಳು ಸತ್ತಾಗ ನೈಟ್ರೋಜನ್ ಇರುವಂತಹ ತ್ಯಾಜ್ಯಗಳನ್ನು ಮಣ್ಣಿನಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಸಸ್ಯಗಳು ಬಳಸುವ ನೈಟ್ರೋಜನ್ ಯುಕ್ತ ಸಂಯುಕ್ತಗಳಾಗಿ ಪರಿವರ್ತಿಸುತ್ತವೆ. ಬ್ಯಾಕ್ಟೀರಿಯಾಗಳು ವಾತಾವರಣಕ್ಕೆ ಮರಳಿ ಸೇರುವ ನೈಟ್ರೋಜನ್ ಅನಿಲವಾಗಿ ಪರಿವರ್ತಿಸುತ್ತವೆ.
ಧನ್ಯವಾದಗಳು.